ಸಂಕಷ್ಟದಲ್ಲಿ ಜಲೀಲ್ ಅವರ ನಿಸ್ವಾರ್ಥ ಸೇವೆ ಅಭಿನಂದನೀಯ. ಬೆಳಪುವಿನ ಶೋಭಾ ಪೂಜಾರಿ ಕುಟುಂಬದ ಜೊತೆಗೆ ನಾವಿದ್ದೇವೆ. ಗುರ್ಮೆ ಸುರೇಶ್ ಶೆಟ್ಟಿ, ಕಾಪು, ಬೆಳಪು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಲಂಗೋಳಿಯಲ್ಲಿ ಶೋಭಾ ಪೂಜಾರಿ ಮನೆ ಧಾರಾಕಾರವಾದ ಮಳೆಗೆ ಧರೆಗುರುಳಿದ್ದು, ಶೋಭಾ ಪೂಜಾರಿ ಅವರಿಗೂ ತೀವ್ರವಾಗಿ ಪೆಟ್ಟಾಗಿದ್ದು ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇಂದು ಕಾಪು ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ ಅವರು ಅವರ ಮನೆಗೆ ಭೇಟಿ ನೀಡಿರುತ್ತಾರೆ. ಈ ಸಂದರ್ಭ ಮಾತನಾಡಿದ ಅವರು, ಕಾರ್ಯಕ್ರಮದ ನಿಮಿತ್ತ ಆ ದಿನ ನಾನು ಬೆಂಗಳೂರಿನಲ್ಲಿದ್ದು ಬರಲು ಆಗಲಿಲ್ಲ. ಘಟನೆ ನಡೆದ ದಿನ ಬೆಳಪು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ದೇವಿ ಪ್ರಸಾದ್ ಶೆಟ್ಟಿ ಅವರು ನನಗೆ ವಿಷಯ ತಿಳಿಸಿರುತ್ತಾರೆ. ತಕ್ಷಣ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ನಾವೆಲ್ಲರೂ ಸೇರಿ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಶೋಭಾ ಪೂಜಾರಿ ಕುಟುಂಬದೊಂದಿಗೆ ನಾವೆಲ್ಲರೂ ಇದ್ದೇವೆ ಎಂದರು. ಕಾರುಣ್ಯ ನಿಧಿ ಕರ್ನಾಟಕ ಟ್ರಸ್ಟ್ ರಿಜಿಸ್ಟರ್ ಸಂಸ್ಥೆಯ ಜಲೀಲ್ ಅವರ ನಿಸ್ವಾರ್ಥ ಸೇವೆ ಹಾಗೂ ಆ ಸಂಸ್ಥೆ ಜೊತೆಗೆ ಕೈ ಜೋಡಿಸಿದ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿದರು. ಶೋಭಾ ಪೂಜಾರಿ ನೂತನ ಮನೆ ನಿರ್ಮಿಸಿಕೊಳ್ಳುವ ಬಹುದೊಡ್ಡ ಜವಾಬ್ದಾರಿ ನಮ್ಮ ಮೇಲಿದೆ. ಎಲ್ಲರೂ ಕೈ ಜೋಡಿಸಿ ಎಂದು ಬಿಲ್ಲವ ಸಮುದಾಯದ ಪ್ರಮುಖರಾದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಗೀತಾಂಜಲಿ ಎಂ ಸುವರ್ಣ ಕಟಪಾಡಿ ತಿಳಿಸಿದ್ದು, ಈ ಸಂದರ್ಭ ಬೆಳಕು ಗ್ರಾಮ ಪಂಚಾಯತ್ ಸದಸ್ಯ ಪಟೇಲ್ ಪ್ರಕಾಶ್ ರಾವ್, ಸುರೇಂದ್ರ ಪಣಿಯೂರು, ಸುರೇಶ್ ದೇವಾಡಿಗ, ಕಾರುಣ್ಯ ನಿಧಿ ಕರ್ನಾಟಕ ಟ್ರಸ್ಟ್ ರಿಜಿಸ್ಟರ್ ಇದರ ಜಲೀಲ್, ಬ್ರಹ್ಮಶ್ರೀ ನಾರಾಯಣ ಗುರು ಧರ್ಮ ಪರಿಪಾಲನಾ ಸಂಘ ಇದರ ಉಡುಪಿ ಘಟಕದ ಜಿಲ್ಲಾಧ್ಯಕ್ಷ ಶ್ರೀಧರ್ ಅಮೀನ್, ಮಸೀದಿ ಧರ್ಮಗುರು ಅಬ್ದುಲ್ ರಶೀದ್ ಸಕ್ಕಾಪಿ, ಹಿರಿಯರಾದ ಕುಟ್ಟಿಮೂಲ್ಯ, ಕ್ಷೇತ್ರ ಬಿಜೆಪಿ ಅಧ್ಯಕ್ಷ ಜಿತೇಂದ್ರ ಶೆಟ್ಟಿ ಉದ್ಯಾವರ, ಗೋಪಾಲ ಗುರುಸ್ವಾಮಿ, ಶಂಕರ್ ಬೆಳಪು, ರಾಜೇಶ್ ಪಯ್ಯಾರು, ಸುಗುಣಾ ಕುಲಾಲ್, ಅಮೀರ್ ಬೆಳಪು, ಅಬ್ದುಲ್ ಹುಸೈನ್, ರಿಕ್ಷಾ ಚಾಲಕ ಮಾಲಕರ ಸಂಘದ ಅಧ್ಯಕ್ಷ ಮೊಹಮ್ಮದ್ ಮೋನು ಸೇರಿದಂತೆ ಗ್ರಾಮದ ಅನೇಕರು ಉಪಸ್ಥಿತರಿದ್ದರು. ಉದಯ ಕುಲಾಲ್, ಕಳತ್ತೂರು, ವರದಿಗಾರರು, ನಮ್ಮ ಕಾಪು ನ್ಯೂಸ್. ಮಳೆಯಿಂದಾಗಿ ಕಾಪು ಕ್ಷೇತ್ರದಲ್ಲಿ ಒಂದಷ್ಟು ಆಸ್ತಿ ಪಾಸ್ತಿ ನಷ್ಟ ಆಗಿದೆ. ನಾನು ಆವಾಗ ಬೆಂಗಳೂರಲ್ಲಿದ್ದೆ. ಅವತ್ತಿನ ದಿವಸ ನಮ್ಮ ಇಲ್ಲಿ ಅಧ್ಯಕ್ಷರು ದೇವಿ ಶೆಟ್ಟಿ ಅವರು ನನಗೆ ಫೋನ್ ಮುಖಾಂತರ ವಿಷಯ ತಿಳಿಸಿದರು. ನಾನು ಇಮ್ಮಿಡಿಯೇಟಾಗಿ ಅಧಿಕಾರಿಗಳಿಗೆ, ವಿಶೇಷವಾಗಿ ತಹಶೀಲ್ದಾರ್ ಪ್ರತಿಭಾ ಮೇಡಮ್ ಅವರು ಹೇಳಿದ ತಕ್ಷಣ ಇಲ್ಲಿಗೆ ಬಂದಿದ್ದಾರೆ. ಇಲ್ಲಿಗೆ ಬಂದು ಇಮಿಡಿಯೇಟಾಗಿ 1,20,000 ಮೊದಲು 5 ಲಕ್ಷ ಇತ್ತು, ಈಗ 1,20,000 ರೂಪಾಯಿ ಅವರು ಸ್ಯಾಂಕ್ಷನ್ ಮಾಡಿ ಹೋಗಿದ್ದಾರೆ. ಅದನ್ನು ಅನಂತರದಲ್ಲಿ ಆಯುಷ್ಮಾನ್ ಭಾರತ್ ಕೂಡ ಅಲ್ಲಿ ಇವರಿಗೆ ನಮ್ಮ ಅಧಿಕಾರಿಗಳಿಗೆ ಮಾತಾಡಿ, ಅಂದರೆ ಗೌರ್ಮೆಂಟ್ ಹಾಸ್ಪಿಟಲಿಂದ ಮಾತಾಡಿ ಅಲ್ಲಿಂದ ಮಣಿಪಾಲ್ ಹಾಸ್ಪಿಟಲ್ ಕೂಡ ಮಾತಾಡಿದ್ದೀನಿ. ಮತ್ತು ಈ ವೈಯಕ್ತಿಕ ನಾನು ಭೇಟಿ ಮಾಡ್ತೇನೆ. ಮನೆ ಬಿದ್ದೋಗಿದೆ, ಇಬ್ಬರು ಸಣ್ಣ ಮಕ್ಕಳಿದ್ದಾರೆ, ಹೆದರೋ ಅವಶ್ಯಕತೆ ಇಲ್ಲ. ಸಮಾಜ ಅವ್ರ ಜೊತೆ ಇದೆ. ಈಗಾಗಲೇ ಸ್ನೇಹಿತರು ಜಲೀಲ್ ಅವರು ಹೇಳಿದರು, ಭಾಳ ಖುಷಿ ವಿಚಾರ ಅಂತ ಹೇಳಿದ್ರೆ, ಇಂಥ ಸಂಕಟದ ಕಾಲಘಟ್ಟದಲ್ಲಿ ಸಮಾಜ ನಮ್ಮ ಜೊತೆ ಇದೆ ಅನ್ನೋದನ್ನು ನಮ್ಮ ಜಲೀಲ್ ಅವರ ಸಹೋದರ ಅದನ್ನು ತೋರಿಸಿಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು 16 ಲಕ್ಷ ರೂಪಾಯಿ ಒಟ್ಟಾಗಿದೆ. ಒಂದು 25 ಲಕ್ಷ ರೂಪಾಯಿ ಅಗತ್ಯ ಇದೆ ಅಂತ ಹೇಳಿದ್ದಾರೆ. ಸೊ ನನ್ನ ಕಡೆ ಏನಾಗ್ತದೆ ನಾನು ಮಾಡ್ತೇನೆ. ವಿಶೇಷವಾಗಿ ಮಣಿಪಾಲ್ ಹಾಸ್ಪಿಟ್ಲಿಗೆ ನಾನು ಇಷ್ಟೊಂದು ಹೋಗಲಿಲ್ಲ. ನಾನು ಹೋಗಿ ವೈಯಕ್ತಿಕ ಹೇಳ್ತೇನೆ, ತುಂಬ ಬೇಕಾದವರು ಸ್ವಲ್ಪ ಆದಷ್ಟು ಅದನ್ನು ಕಮ್ಮಿ ಮಾಡಿಸೋ ಪ್ರಯತ್ನ ಮಾಡ್ತೇನೆ. ಹಾಗಾಗಿ ವಿಶೇಷವಾಗಿ ಜಲೀಲ್ ಅವರಿಗೆ ನಾನು ಅಭಿನಂದನೆ ಸಲ್ಲಿಸಬೇಕು. ಯಾಕಂತ ಹೇಳಿದರೆ ಈ ಸಂಕಟದ ನಗುವಾಗ ನಿಂತಿರೋ ಅಳುವಾಗ ಯಾರಿಲ್ಲ ಅಂತ ಹೇಳ್ತಾರೆ. ಅದೇ ಈ ಸಂಕಟದ ಕಾಲಘಟ್ಟದಲ್ಲಿ ಯಾರು ಒಬ್ಬರು ಅಳ್ತಾ ಇದ್ದಾಗ ಕಣ್ಣೀರು ಒರೆಸೋ ಕೆಲಸವನ್ನು ಜಲೀಲ್ ಅವರು ಮಾಡಿದ್ದಾರೆ. ದೇವರು ಅವ್ರನ್ನ ಅವ್ರ ಮನೆತನ ತಣ್ಣಗಿಟ್ಟಿರಲಿ ಅನ್ನೋಂಥ ಪ್ರಾರ್ಥನೆಯನ್ನು ಮಾಡ್ತೀನಿ. ಆಮೇಲೆ ಅದೇ ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಕಡೆಯಿಂದ ಏನೇನು ಆಗುತ್ತೋ, ನಮ್ಮ ಉದಯ್ ಅವರು ಸುಮಾರು ಸಲ ಫೋನ್ ಮಾಡಿದರು. ಉದಯ ಕುಲಾಲ್ ಅವರು ನಮ್ಮ ಸ್ನೇಹಿತರು, ಅವ್ರು ಹೇಳಿದ್ರು ಯಾವಾಗ ಬರ್ತೀವಿ ಸುರೇಶಣ್ಣ ಅಂತ. ನಾನು ನಿನ್ನೆ ತಾನೇ ನಿನ್ನೆ ನಾರಾಯಣಗುರು ಜಯಂತಿ ಇದ್ದ ಕಾರಣ ಬರಲಿಕ್ಕೆ ಆಗಲಿಲ್ಲ. ಹಾಗೆ ಬೆಳಿಗ್ಗೆದ್ದು ಇಲ್ಲಿಗೆ ಬಂದಿದ್ದೇನೆ. ಹಾಗಾಗಿ ಮುಂದಿನ ಯೋಚನೆ ಏನೇನಿದೆ. ಮತ್ತು SNDP ಶ್ರೀಧರ ಮೀನವರು ಮಣಿಪುರದವರು, ಅವರು ನಿನ್ನೆ ಭಾಳ ಅದ್ದೂರಿಯಾಗಿ ಅಲ್ಲಿ ನಾರಾಯಣಗುರು ಜಯಂತಿ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಈ ಸಲ ಕಾಪುನಲ್ಲಿ ಮಾಡಿ ನಮ್ಗೆ ಕೂಡ ಹೆಮ್ಮೆ ಶಾಸಕರಾಗಿ. ಹಾಗೆ ಅವ್ರು ಹೇಳ್ತಾರೆ ನಾವೆಲ್ಲ ಸೇರಿ ಅನ್ನೋದು ಇದಕ್ಕೆ ವ್ಯವಸ್ಥೆ ಮಾಡೋದು. ಗೀತಾಂಜಲಿ ಸುವರ್ಣ ಬೆಳಿಗ್ಗೆ ಮನೆಗೆ ಬಂದಿದ್ದಾರೆ. ನಮ್ಮ ಪ್ರಕಾಶ್ ಭಟ್ ಇದ್ದಾರೆ. ಸುರೇಂದ್ರ ಪನ್ನೀರ್ ಅವರು 3-4 ಸಲ ಹೇಳಿದ್ರು ನಮ್ಮ ಬಂಧುಗಳು ನೀವು ಬರಬೇಕು ಅಂತೇಳಿ. ಹೀಗೆ ಎಲ್ಲರೂ ಈ ಊರನ್ನು ಎಲ್ಲ ಹಿರಿಯರು ಸೇರಿಕೊಂಡು ಈ ಒಂದು ಅವರಿಗೆ ಹೆಗಲನ್ನು ಕೊಡುವಂಥ ಕೆಲಸವನ್ನು ನಾವೆಲ್ಲ ಮಾಡ್ತೀವಿ ಅಂತ ಹೇಳ್ತಾ. ಆಗಬಾರ್ದು ಈ ಥರದ ಕೆಲಸಗಳು, ಸಾವು ನೋವು ಇದೆಲ್ಲ ಆಗಬಾರ್ದು. ಕಾಪು ಕ್ಷೇತ್ರದಲ್ಲಿ ತುಂಬ ಕಡೆ ಆಗಿದೆ. ಹೋದ ಸಲ ಮಳೆ ಬಂದಾಗ 22 ಮನೆ ಬಿದ್ದೋಗಿತ್ತು, 165 ಎಲೆಕ್ಟ್ರಿಕ್ ಪೋಲ್ ಬಿದ್ದೋಗಿತ್ತು, 4-5 ಟ್ರಾನ್ಸ್ಫಾರ್ಮರ್ ಬಿದ್ದೋಗಿತ್ತು. ಮಳೆ ಬಂದಾಗ ಈ ಥರ ಆಗ್ತದೆ. ಇದು ನೋವು. ಮನೆ ಬಿದ್ದರೆ ಪರವಾಗಿಲ್ಲ, ಅದು ತುಂಬ ಜೀವಕ್ಕೆ ಅಪಾಯ ಆಗುವಂಥದ್ದು. ಸಣ್ಣ ಮಕ್ಕಳು ಇರುವಂಥ ಮನೆಯಲ್ಲಿ ಆಗಬಾರ್ದಾಗಿತ್ತು. ಅವರು ಬಡವರು, ಅವ್ರ ಯಜಮಾನರು ಇಲ್ಲೇ ಇದ್ದಾರೆ. ಹೆದರೋ ಅವಶ್ಯಕತೆ ಇಲ್ಲ. ಶಾಸಕನಾಗಿ ನಾನು ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ ಅದೆಲ್ಲ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳಿಕ್ಕೆ ಇಷ್ಟಪಡ್ತೀನಿ.